ಬೆಂಗಳೂರಿನ ನೆಲಮಂಗಲದ ಮಾದನಾಯಕನಹಳ್ಳಿ ಠಾಣೆ ವ್ಯಾಪ್ತಿಯ ಹುಸ್ಕೂರಿನಲ್ಲಿ ಗಂಡನ ಮನೆಯವರ ಕಾಟ ತಾಳಲಾರದೆ ಮಹಿಳೆಯೊಬ್ಬರು ಪೊಲೀಸರ ಮೊರೆ ಹೋಗಿದ್ದಾರೆ. ಗಂಡನ ಮನೆಯವರ ಬ್ಲಾಕ್ ಮೇಲ್ನಿಂದ ಕಂಗೆಟ್ಟಿರೋ ಆಕೆ ಮಹಿಳಾ ಆಯೋಗದ ಮೊರೆ ಕೂಡ ಹೋಗಿದ್ದಾರೆ. ಜೊತೆಗೆ ಗೃಹ ಸಚಿವರಿಗೂ ಪತ್ರ ಬರೆದಿದ್ದಾರೆ. ಏನಿದು ಪ್ರಕರಣ? ಮಹಿಳೆಗೆ ಚಿತ್ರಹಿಂಸೆ ಕೊಡ್ತಿರೋದು ಯಾಕೆ ಅಂತ ನೀವೇ ನೋಡಿ. ಗಂಡನ ಮನೆಯವರ ದೌರ್ಜನ್ಯಕ್ಕೆ ಒಳಗಾಗಿ ಆಗಿರೋ ಗಾಯ ತೋರಿಸ್ತಿರೋ ಸಂತ್ರಸ್ತೆ, ಗಂಡನ ಮನೆಯವರ ಕಿರುಕುಳವನ್ನ ನೆನೆದು ಕಣ್ಣೀರಿಡ್ತಿರೋ ಮಹಿಳೆ, ಆಕೆಯ ನೋವನ್ನ ಆಲಿಸ್ತಿರೋ ವಕೀಲರು. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ ದಾಸನಪುರ ಹೋಬಳಿಯ ಹೊಸ್ಕೂರು ಮುಖ್ಯ ರಸ್ತೆಯಲ್ಲಿರೋ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ. ಇದಕ್ಕೆಲ್ಲ ಕಾರಣ ಪತಿ ಪತ್ನಿಯ ನಡುವಿನ ವಿರಸ. ಹನ್ನೆರಡು ವರ್ಷದ ಹಿಂದೆ ಮದುವೆಯಾಗಿದ್ದ ಮಧುಬಾಲ ಅದ್ಧೂರಿಯಾಗಿ ಪ್ರಕಾಶ್ ಪರ್ಮಾರ್ ಜೊತೆ ವಿವಾಹ. ಈ ಫೋಟೋದಲ್ಲಿ ಕಾಣ್ತಾ ಇರೋ ದಂಪತಿಯ ಹೆಸರು ಮಧುಬಾಲ ಮತ್ತು ಪ್ರಕಾಶ್ ಪರ್ಮಾರ್ ಅಂತ. ಮೂಲತಃ ರಾಜಸ್ಥಾನದವರಾದ ಇವರು ಬೆಂಗಳೂರಿನಲ್ಲಿ 12 ವರ್ಷಗಳ ಹಿಂದೆ ಅದ್ಧೂರಿಯಾಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು. ಮದುವೆ ವೇಳೆ ಮಧುಬಾಲ ಮನೆಯವರು ಒಡವೆ, ನಗದು ಸೇರಿ ಮಗಳ ಜೀವನ ಸುಖವಾಗಿರಲಿ ಅಂತ ಭರ್ಜರಿ ವರದಕ್ಷಿಣೆ ನೀಡಿದ್ರು. 12 ವರ್ಷಗಳ ಹಿಂದೆ ಮದುವೆಯಾಗಿದ್ದ ಮಧುಬಾಲ ಮತ್ತು ಪ್ರಕಾಶ್ ಪರ್ಮಾರ್ ನೆಮ್ಮದಿಯಾಗಿ ಜೀವನ ನಡೆಸಿಕೊಂಡು ಹೋಗ್ತಿದ್ರು. ಇವರಿಗೆ 2 ಮಕ್ಕಳು ಕೂಡ ಇದ್ದಾರೆ. ಕೆಲವು ತಿಂಗಳ ಹಿಂದೆ ಪತಿ ಪತ್ನಿ ನಡುವೆ ಶುರು ವಿರಸ. ವಿವಾಹ ವಿಚ್ಛೇದನ ನೀಡಲು ಮಧುಬಾಲಾಗೆ ಕಿರುಕುಳ. 12 ವರ್ಷ ಸುಖವಾಗಿಯೇ ಜೀವನ ನಡೆಸಿದ್ದ ದಂಪತಿ ನಡುವೆ ಕೆಲವು ತಿಂಗಳ ಹಿಂದೆ ಕೌಟುಂಬಿಕ ಕಲಹ ಶುರುವಾಗಿತ್ತು. ತನ್ನ ಪತ್ನಿ ಮಧುಬಾಲ ಮೇಲೆ ಗಂಡ ಪ್ರಕಾಶ್ ಪರ್ಮಾರ್ಗೆ ಅನುಮಾನ ಶುರುವಾಗಿತ್ತು. ತನ್ನ ಪತ್ನಿ ನನಗೆ ಗೊತ್ತಿಲ್ಲದಂತೆ ಬೇರೊಬ್ಬನ ಜೊತೆ ಓಡಾಡ್ತಿದ್ದಾಳೆ ಅಂತ ಪ್ರಕಾಶ್ಗೆ ಸಂದೇಹ ಶುರುವಾಗಿತ್ತು. ಇದೇ ಕಾರಣಕ್ಕೆ ಇಬ್ಬರ ನಡುವೆ ಪದೇ ಪದೇ ಜಗಳ ಆಗ್ತಿತ್ತು. ಇದರಿಂದ ಬೇಸತ್ತ ಪ್ರಕಾಶ್ ಮಧುಬಾಲಳನ್ನ ಬಿಟ್ಟು ರಾಜಸ್ಥಾನಕ್ಕೆ ಹೋಗಿದ್ದ. ಅಲ್ಲಿಂದ ಡಿವೋರ್ಸ್ ನೀಡಲು ಒತ್ತಡ ಹೇರಲು ಆರಂಭಿಸಿದ್ದ. ಇದಕ್ಕೆ ಪ್ರಕಾಶ್ ಕುಟುಂಬಸ್ಥರು ಕೂಡ ಎಂಟ್ರಿ ಕೊಟ್ಟಿದ್ರು. ಆಗಸ್ಟ್ನಲ್ಲಿ ಮನೆಗೆ ನುಗ್ಗಿ ಮಧುಬಾಲ ಮೇಲೆ ದೌರ್ಜನ್ಯ. ಒಡವೆ, ನಿವೇಶನ ಪತ್ರವನ್ನ ಹೊತ್ತೊಯ್ದಿದ್ದ ಆಕೆಯ ಭಾವ. ಕೆಲವು ತಿಂಗಳ ಹಿಂದೆ ಪತ್ನಿಯನ್ನ ತ್ಯಜಿಸಿ ರಾಜಸ್ಥಾನಕ್ಕೆ ಹೋಗಿದ್ದ ಪ್ರಕಾಶ್ ಪರ್ಮಾರ್ ಅಲ್ಲಿಂದ ವಿವಾಹ ವಿಚ್ಛೇದನ ಪತ್ರಗಳಿಗೆ ಸಹಿ ಹಾಕಲು ಪತ್ರಗಳನ್ನ ಕಳಿಸಿದ್ದ. ಆದರೆ ಮಧುಬಾಲ ಇದಕ್ಕೆ ಒಪ್ಪಿರಲಿಲ್ಲ. ಇದರಿಂದ ರೊಚ್ಚಿಗೆದ್ದ ಪ್ರಕಾಶ್ ಪರ್ಮಾರ್ ತಂದೆ ಜುಮ್ಜುರಾಮ್ ಪರ್ಮಾರ್, ಅಣ್ಣ ಸುರೇಶ್ ಪರ್ಮಾರ್, ಸುರೇಶ್ ಸ್ನೇಹಿತ ಅಭಿಷೇಕ್ ಜೈನ್ ಮಧುಬಾಲಾಗೆ ಕಿರುಕುಳ ನೀಡಲು ಆರಂಭಿಸಿದ್ರು. ಆಗಸ್ಟ್ 18, 2025ರಂದು ಮಧುಬಾಲ ವಾಸವಾಗಿರೋ ಖಾಸಗಿ ಅಪಾರ್ಟ್ಮೆಂಟ್ನ ಫ್ಲಾಟ್ಗೆ ನುಗ್ಗಿ ಆಕೆಯ ಮೇಲೆ ದೌರ್ಜನ್ಯ ಎಸಗಿದ್ರು. ಅಲ್ಲದೆ ಆಕೆಯ ಮನೆಯಲ್ಲಿದ್ದ ಒಡವೆ, ಆಸ್ತಿ ಪತ್ರಗಳು ಸೇರಿದಂತೆ ಸುಮಾರು 80,000 ರೂಪಾಯಿ ಹಣವನ್ನ ಕದ್ದು ಪರಾರಿಯಾಗಿದ್ರು. ದೌರ್ಜನ್ಯದ ವಿರುದ್ಧ ಮಹಿಳಾ ಆಯೋಗಕ್ಕೆ ಮೊರೆ. ಗೃಹ ಇಲಾಖೆಗೂ ದೂರು ನೀಡಿದ್ರು ಮಧುಬಾಲ. ಆಗಸ್ಟ್ 18ರ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಮಧುಬಾಲ ಮೇಲೆ ದೌರ್ಜನ್ಯ ಎಸಗಿ ಪರಾರಿಯಾಗಿದ್ರು. ಅಲ್ಲದೆ ಮನೆಯ ಹೊರಗಿನಿಂದ ಚಿಲಕ ಹಾಕಿಕೊಂಡು ಹೋಗಿದ್ರು. ಕೊನೆಗೆ ಮಧ್ಯಾಹ್ನ 3:30ರ ಸುಮಾರಿಗೆ ಆಕೆಯ ಮಕ್ಕಳು ಶಾಲೆಯಿಂದ ಬಂದು ಚಿಲಕ ತೆರೆದಿದ್ರು. ಅದೇ ದಿನವೇ ಮಧುಬಾಲ ತಮ್ಮ ಮೇಲೆ ನಡೆದಿದ್ದ ದೌರ್ಜನ್ಯದ ಕುರಿತು ಮಹಿಳಾ ಆಯೋಗದ ಮೊರೆ ಹೋಗಿದ್ರು. ಜೊತೆಗೆ ಗೃಹ ಇಲಾಖೆಗೂ ದೂರು ನೀಡಿದ್ರು. ಇದು ಗೊತ್ತಾಗಿ ಆಕೆಯ ಮಾವ, ಭಾವನ ಸ್ನೇಹಿತ ಸೇರ್ಕೊಂಡು ಆಕೆಗೆ ಕಿರುಕುಳ ನೀಡಲು ಆರಂಭಿಸಿದ್ರು.
ದೂರು ವಾಪಸ್ ಪಡೆಯುವಂತೆ ಮಧುಬಾಲಾಗೆ ಧಮಕಿ. ಕೊನೆಗೂ ಗಂಡನ ಮನೆಯವರ ವಿರುದ್ಧ ಎಫ್ಐಆರ್ ದಾಖಲು. ಆಗಸ್ಟ್ನಿಂದ ಮಧುಬಾಲಾಗೆ ಗಂಡನ ಮನೆಯವರು ಕಿರುಕುಳ ನೀಡಲು ಆರಂಭಿಸಿದ್ರು. ಇವರು ತಮ್ಮ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾರೆ ಅನ್ನೋದು ಗೊತ್ತಾಗಿ ಡಿಸೆಂಬರ್ 9ರಂದು ಬೇರೆ ಬೇರೆ ನಂಬರ್ಗಳಿಂದ ಕರೆ ಮಾಡಿ ದೂರು ವಾಪಸ್ ಪಡೆಯುವಂತೆ ಧಮಕಿ ಹಾಕಿದ್ದಾರೆ. ಅಲ್ಲದೆ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ. ಇದರಿಂದ ಆತಂಕಕ್ಕೊಳಗಾದ ಮಧುಬಾಲಾ ಮಾದನಾಯಕನಹಳ್ಳಿ ಠಾಣೆಗೆ 3 ವಿರುದ್ಧ ದೂರು ನೀಡಿದ್ರು. ಡಿಸೆಂಬರ್ 13ರಂದು 3 ವಿರುದ್ಧ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. दिसंबर को मेरे को जुंजाराम परमार जो मेरे हस्बैंड के पिताजी हैं उनका कॉल आता है और वो बोलते हैं जो भी तुम्हारे घर से पैसा प्रॉपर्टी के पेपर और ज्वेलरी जो सुरेश परमार और अभिषेक जैन लेके गए हैं वो मेरे पास है, अगर वो तुमको चाहिए तो तुम्हें डाइवोर्स के पेपर्स के ऊपर साइन करना पड़ेगा, नहीं तो मैं तुम्हारी जान के ऊपर खतरा है और तुम्हें मैं मरवा दूंगा। ब्लैकमेल कर रहे हो मुझे बार बार फ़ोन करके। मेरे 2 छोटे बच्चे हैं, घर का रेंट 18,000 है और अब मैं पूरी हेल्पलेस हूँ और वो सब लेकर भी चले गए और ना अब मुझे कुछ वापस कर रहे हैं, ना मेंटेनेंस दे रहे हैं, कुछ भी नहीं कर रहे हैं, बार बार ब्लैकमेल कर रहे हैं और अलग अलग केस बनाने की धमकी दे रहे हैं मुझे। मेरी रिक्वेस्ट है पुलिस डिपार्टमेंट से कि आप प्लीज़ मेरे को इस केस के अंदर हेल्प कीजिए, हाथ जोड़ के मेरी विनती है, आप मुझे इस केस के अंदर हेल्प कीजिए और मैं देखकर मेरे और मेरे बच्चों को ध्यान में रखकर उन्हें अरेस्ट करवाइए प्लीज़ सर। ಮೂವರನ್ನ ಬಂಧಿಸುವಂತೆ ಒತ್ತಾಯಿಸಿದ ವಕೀಲರು. ನ್ಯಾಯ ಕೊಡಿಸಿ ಎಂದು ಮಧುಬಾಲಾ ವಕೀಲರ ಬೇಡಿಕೆ. ಮಧುಬಾಲಾ ಮೂಲತಃ ರಾಜಸ್ಥಾನದವರಾಗಿದ್ದು ಅವರಿಗೆ ಕನ್ನಡ ಬರಲ್ಲ. ಆದರೆ ಆಕೆಯ ಪರ ವಕೀಲ ರಾಕೇಶ್ ಬಲವಾಗಿ ನಿಂತಿದ್ದಾರೆ. ಏಕಾಂಗಿಯಾಗಿರೋ ಮಹಿಳೆಗೆ 2 ಮಕ್ಕಳಿದ್ದಾರೆ. ಮಧುಬಾಲಾ ಮಾವ ಜುಂಜುರಾಮ್ ರಾಜಸ್ಥಾನದಿಂದ ಕರೆ ಮಾಡಿ ಧಮಕಿ ಹಾಕ್ತಿದ್ದಾರೆ. ನಾವು ಮಹಿಳಾ ಆಯೋಗ, ಗೃಹ ಇಲಾಖೆ, ಮಾನವ ಹಕ್ಕುಗಳ ಆಯೋಗ ಮತ್ತು ಪೊಲೀಸರು ಅವರನ್ನ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಅಲ್ಲದೆ ಜೀವ ಬೆದರಿಕೆ ಹಾಕಿರೋರನ್ನ ಕೂಡ ಬಂಧಿಸಿ ಅವರಿಗೆ ನ್ಯಾಯ ಕೊಡಿಸಿ ಅಂತ ಪೊಲೀಸರ ಎದುರು ಬೇಡಿಕೆ ಇಟ್ಟಿದ್ದಾರೆ. ಇವರಿಗೆ ಪ್ರೆಷರ್ ಮಾಡ್ತಾರೆ. ಜೋಜಾರಾಮ್ ಅನ್ನೋರು ರಾಜಸ್ಥಾನಿಂದ ಪ್ರೆಷರ್ ಮಾಡ್ತಾರೆ, ಡೈವರ್ಸ್ ಪೇಪರ್ ಮೇಲೆ ಸೈನ್ ಹಾಕು, ಇಲ್ಲಾಂತ ನಿಮ್ಗೆ ಒಡವೆ ಗಿಡವೆ ನಾನು ನಿಮ್ಗೆ ಏನೂ ಕೊಡೋಕ್ಕಿಲ್ಲ ಅಂತ. ಈಕೆಗೆ 2 ಮಕ್ಕಳವೆ, ಸಿಂಗಲ್ ಲೇಡಿ ಅವರೇ, ಹೆಂಗೆ ಬದುಕ್ತಾರೆ, ಏನು ಮಾಡ್ತಾರೆ ಏನು ಗೊತ್ತಿಲ್ಲ. ಒಬ್ಬ ಗಂಡ, ಅವರು ಫ್ಯಾಮ್ಲಿ ಆದವರು, ಅಥವಾ ಈ ಸುರೇಶ್ ಪರ್ಮಾರ್, ಅಭಿಷೇಕ್ ಜೈನ್ ಮತ್ತು ಜೋಜಾರಾಮ್ ಅವರು ಏನು ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಮಾಡೋರ ಈಕೆಗೆ ಒತ್ತು ಮಾಡೋಕ್ಕೆ ಆ ಲೇಡಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡೈತೆ, ಫೈಟ್ ಮಾಡ್ತೈತೆ. ನಂದು ಒಂದೇ ವಿನಂತಿ, ಡಿಪಾರ್ಟ್ಮೆಂಟ್ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟಿಂದ ಅಥವಾ ಹ್ಯೂಮನ್ ರೈಟ್ಸಿಂದ ಆಗಲಿ ಅಥವಾ ಈ ಮಹಿಳೆ ಆಯೋಗದಿಂದ ಆಗಲಿ ಈಕೆಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊತೀನಿ ಅಷ್ಟೇ ಸ್ವಾಮಿ. ಅಲ್ಲ ಸರ್, ಹ್ಯೂಮನ್ ರೈಟ್ಸ್ಗೆ ಮತ್ತು CMಗೆಲ್ಲ ಲೆಟರ್ ಬರೆದಿದ್ದಾರೆ ಸರ್ ಇವರು ನ್ಯಾಯಕ್ಕಾಗಿ. 18/8 ನಾವು ಮಹಿಳೆ ಆಯೋಗ ಮತ್ತು ಗೃಹ ಮಂಡಳಿ ವಿಧಾನಸೌಧಕ್ಕೆ ನಾವು ಇವ್ರಿಗೆ ಆಕೆ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಿ. ಅವರು ಆ್ಯಕ್ಷನ್ ತಗೊತವ್ರು, ಬಟ್ ಡ್ಯೂ ಟು ಹಾಲಿಡೇಸ್ ಡಿಲೇ ಆಗಿದೆ. ಅಷ್ಟೇ ಸಂದರ್ಭದಲ್ಲಿ ಇವರು 9/2 ನನ್ನ ಮೇಲೇ ಕಂಪ್ಲೇಂಟ್ ಕೊಟ್ಟಿದ್ದೆ ಅಂತ ಜೋಜಾರಾಮು, ಸುರೇಶ್ ಪಾರ್ಮಾರು ಮತ್ತು ಅಭಿಷೇಕ್ ಜೈನ್ ಅನ್ನೋರು ಇವ್ರಿಗೆ ಪದೇ ಪದೇ ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಕಂಪ್ಲೇಂಟ್ ವಾಪಸ್ ತಗೊಲ್ಲ, ನಿಂಗೆ ಬದುಕಕ್ಕೆ ಬಿಡಲ್ಲ ಬೆಂಗಳೂರಲ್ಲಿ ಅಂತ ಅವ್ರಿಗೆ ಪದೇ ಪದೇ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದು ಕಾಟ ತಡೆಯಲಾರದೆ ನಾವು FIR ಮಾಡಿಸ್ತೀವಿ. ಆ ಡಿಪಾರ್ಟ್ಮೆಂಟ್ ಅವರು ಅರೆಸ್ಟ್ ಮಾಡಲೇಬೇಕು ಅಂತ ವಿನಂತಿ. ಸುಮಾರು 12 ವರ್ಷ ಸುಖ ಸಂಸಾರ ನಡೆಸಿದ ದಂಪತಿ ನಡುವೆ ಸಣ್ಣ ವಿಚಾರಕ್ಕೆ ಜಗಳ ಶುರುವಾಗಿದೆ. ಇದೊಂದನ್ನೇ ಇಟ್ಕೊಂಡು ವಿವಾಹ ವಿಚ್ಛೇದನಕ್ಕೆ ಗಂಡನ ಮನೆಯವರು ಮಹಿಳೆಗೆ ಬ್ಲ್ಯಾಕ್ ಮೇಲ್ ಮಾಡ್ತಿರೋದು ನಿಜಕ್ಕೂ ಖಂಡನೀಯ. ಸಣ್ಣ ಪುಟ್ಟ ವಿಚಾರಗಳಿಗೆ ಡಿವೋರ್ಸ್ ಕೊಡಿ ಅಂತ ಕೇಳ್ತಿರೋ ಪತಿಯ ವಿರುದ್ಧ ಆಕೆ ಸಿಡಿದೆದ್ದಿದ್ದಾರೆ. ಹೀಗಾಗಿ ಪೊಲೀಸರು ಯಾವ ಕ್ರಮ ಕೈಗೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ದ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.